ಶ್ರೀಮಂತ ದೇಗುಲಗಳ ಆದಾಯದ ಮೇಲೆ ಇದೀಗ ಸರ್ಕಾರ ಕಣ್ಣಿಟ್ಟಿದೆ. ಅಂದ್ರೆ 1 ಕೋಟಿಗೂ ಅಧಿಕ ಆದಾಯವಿರೋ ದೇಗುಲಗಳ ಮೇಲೆ ಇದೀಗ ಕಣ್ಣಿಟ್ಟಿದೆ. ರಾಜ್ಯ ಸರ್ಕಾರದ ವಿರುದ್ಧ ವಿಜೇಂದ್ರ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. 1 ಕೋಟಿಗೂ ಅಧಿಕ ಆದಾಯವಿರೋ ದೇಗುಲಗಳ ಮೇಲೆ ಸರ್ಕಾರ ಕಣ್ಣಿಟ್ಟಿದೆ. ಆದಾಯದ ಶೇಕಡಾ 10ರಷ್ಟು ಹಣವನ್ನ ಸರ್ಕಾರ ಬಾಚಿಕೊಳ್ತಾ ಇದೆ ಅಂತ ಆರೋಪವನ್ನ ಮಾಡಿದ್ದಾರೆ. ಇದು ದರಿದ್ರತನವಲ್ಲದೆ ಬೇರೇನೂ ಅಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಣ ದೇವರ ಕಾರ್ಯ, ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಬಳಕೆಯಾಗಬೇಕು. ಬೇರೆ ಕಾರ್ಯಕ್ಕೆ ಬಳಸಿದ್ರೆ ಜನರ ದೈವ ನಂಬಿಕೆಗಳಿಗೆ ವಂಚನೆ ಮಾಡಿದಂಗೆ. ಇತರ ಧರ್ಮಗಳ ಆದಾಯದ ಯಾಕೆ ನಿಮ್ಮ ಹಣ ಬಿದ್ದಿಲ್ಲ? ಕೇವಲ ಹಿಂದೂ ದೇವಾಲಯಗಳ ಮೇಲೆ ಮಾತ್ರ ಯಾಕೆ ನಿಮ್ಗೆ ವಕ್ರದೃಷ್ಟಿ? ರಾಜ್ಯ ಸರ್ಕಾರದ ವಿರುದ್ಧ ವಿಜೇಂದ್ರ ಅವರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೀವು ಬರೀ ಹಿಂದೂ ದೇಗುಲಗಳ ಮೇಲೆ ಯಾಕೆ ಕಣ್ಣಿಟ್ಟಿದ್ದೀರಿ? 1 ಕೋಟಿ ಅಧಿಕ ಆದಾಯ ಬರುವಂತ ಬೇರೆ ಬೇರೆ ಧರ್ಮಗಳ ಇದ್ರ ಮೇಲೂ ಕೂಡ ಕಣ್ಣಿಡಿ ಅಂತ ಹೇಳಿದ್ದಾರೆ. ಅದು ಬರೀ ಹಿಂದೂ ದೇಗುಲಗಳ ಮೇಲೆ ಯಾಕೆ? ಈಗ ಚರ್ಚ್ಗೆ ಹೋದ್ರೆ ಅಲ್ಲಿ ಆದಾಯ ಬರುತ್ತಾ? ಅದ್ರ ಬಗ್ಗೆ ನೀವು ಯಾಕೆ ಕಣ್ಣಿಟ್ಟಿಲ್ಲ? ಅಲ್ಲೂ ಕೂಡ ಬರುತ್ತೆ ತಾನೆ, ಯಾಕೆ ನೀವು ಕಣ್ಣಿಟ್ಟಿಲ್ಲ? ಇದ್ರ ಬಗ್ಗೆನೂ ಕೂಡ ಗಮನ ಹರಿಸಿ, ಬರೀ ದೇಗುಲಗಳ ಮೇಲೆ ನೀವು ಕೆಟ್ಟ ಕಣ್ಣು ಇಡಬೇಡಿ ಅಂತ ಹೇಳಿದ್ದಾರೆ. ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಂಗಸ್ವಾಮಿ. ವಿಜೇಂದ್ರ ಅವರು ಕ್ಲಾರಿಟಿಯಾಗಿ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಕಡೆ ಅಭಿವೃದ್ಧಿ ಆಗ್ತಾ ಇಲ್ಲ, ಹಣ ಬಿಡುಗಡೆ ಮಾಡ್ತಾ ಇಲ್ಲ, ತುಂಬಾ ತೊಂದರೆ ಆಗ್ತಾ ಇದೆ, ಅದ್ರ ಬದಲು ವಿಧಾನಸೌಧದ ಮೇಲೆ ಹುಂಡಿ ಇಟ್ಬಿಡಿ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಬರೀ ನೀವು ದೇಗುಲಗಳ ಮೇಲೆ ಯಾಕೆ ಕಾನ್ಸಂಟ್ರೇಟ್ ಮಾಡ್ತೀರಾ? ಚರ್ಚ್ಗಳು ಕೂಡ, ಅಲ್ಲೂ ಕೂಡ ಸಾಕಷ್ಟು ಆದಾಯ ಬರುತ್ತೆ, ಅದ್ರ ಬಗ್ಗೆ ಯಾಕೆ ನೀವು ಇನ್ನೂ ದೃಷ್ಟಿ ನೆಟ್ಟಿಲ್ಲ ಅಂತ ಕೇಳಿದ್ದಾರೆ. ಈಸ್ ರೈಟ್ ಅಂತ ಅನ್ಸುತ್ತೆ. ಇದಕ್ಕೆ ಸರ್ಕಾರ ಏನ್ ಸ್ಪಷ್ಟನೆ ಕೊಡಬಹುದು ಅಂತ ಮುಂದೆ? ದಿವ್ಯ ರಘುನಾಥ್, ಈಗ ನಡೀತಾ ಇರುವಂತಹ ಅಧಿವೇಶನ ಏನಿದೆ ಅದರಲ್ಲಿ ರಾಜ್ಯ ಸರ್ಕಾರ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ವಿಧೇಯಕವನ್ನು ಮಂಡಿಸಿ ಅದಕ್ಕೆ ಅಂಗೀಕಾರವನ್ನು ಪಡೆದುಕೊಂಡಿದೆ. ಆದರೆ ಅದರಲ್ಲಿರುವಂತಹ ಮುಖ್ಯವಾದ ಅಂಶ ಏನು ಅಂತಂದರೆ, ಯಾವ ದೇವಾಲಯಗಳಲ್ಲಿ 1 ಕೋಟಿಗೂ ಹೆಚ್ಚು ಆದಾಯ ಬರುತ್ತೆ ಆ ದೇವಾಲಯದ ಆದಾಯದ ಪೈಕಿ ಶೇಕಡ 10ರಷ್ಟು ಅನುದಾನವನ್ನು ಅನ್ಯ ಉದ್ದೇಶಗಳಿಗೆ ಬಳಕೆ ಮಾಡಿಕೊಳ್ಳಲಿಕ್ಕೆ ಈ ತಿದ್ದುಪಡಿ ವಿಧೇಯಕ, ಅಂದರೆ ಧಾರ್ಮಿಕ ದತ್ತಿ ಕಾಯ್ದೆ ಏನಿದೆ ಅದರ ಮುಂದುವರೆದ ಅಥವಾ ತಿದ್ದುಪಡಿ ಆಗಿರುವಂತಹ ಈ ವಿಧೇಯಕ ಏನಿದೆ ಇದು ಶೇಕಡ 10ರಷ್ಟು ಅನುದಾನವನ್ನು ಅನ್ಯ ಉದ್ದೇಶಗಳಿಗೆ ಬಳಕೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಂಡಿದೆ. ವಾಸ್ತವದಲ್ಲಿ ಈವರೆಗೆ ನಡೀತಿದ್ದೇನು ಅಂತಂದರೆ, ಹಿಂದೂ ದೇವಾಲಯಗಳು ಮಾತ್ರ ಅಲ್ಲ, ಯಾವುದೇ ಧಾರ್ಮಿಕ ಸಂಸ್ಥೆಗಳು ಅಥವಾ ಧರ್ಮಾದಾಯ ದತ್ತಿ ಏನಿದೆ, ಅಂದರೆ ಧರ್ಮದ ಹೆಸರಿನಲ್ಲಿ ಬರುವಂತಹ ದತ್ತಿ ನಿಧಿ ಏನಿದೆ ಆ ಅನುದಾನವನ್ನು, ಒಂದು ದೇವಾಲಯ ಇದ್ದರೆ ಆ ದೇವಾಲಯದ ಅಭಿವೃದ್ಧಿಗೆ ಮತ್ತು ಆ ದೇವಾಲಯಕ್ಕೆ ಕಾಣಿಕೆ ರೂಪದಲ್ಲಿ ಸಲ್ಲಿಸುವಂತಹ ಹಣ ಏನಿದೆ ಅದನ್ನು ಕಾಣಿಕೆಯಾಗಿ ಸಲ್ಲಿಸುವ ಭಕ್ತರು ಯಾರಿದ್ದಾರೆ ಅವರಿಗೆ ಬೇಕಾದ ಮೂಲಸೌಕರ್ಯಗಳನ್ನು ಒದಗಿಸಲಿಕ್ಕೆ ಬಳಕೆ ಮಾಡಿಕೊಳ್ಳಲಾಗ್ತಿತ್ತು. ಎಕ್ಸಾಂಪಲ್ ಹೇಳೋದಾದರೆ ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನ ಇರಬಹುದು, ಅಥವಾ ಮೈಸೂರಿನ ಚಾಮುಂಡಿ ಬೆಟ್ಟ ಇರಬಹುದು, ಅಥವಾ ಚಾಮರಾಜನಗರದ ಮಲೆ ಮಹದೇಶ್ವರ ದೇವಸ್ಥಾನದ ಪ್ರಾಧಿಕಾರ ಇರಬಹುದು. ಪ್ರಾಧಿಕಾರಕ್ಕೆ ಬರುವ ಪ್ರತಿ ಹಣವೂ ಕೂಡ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಅಲ್ಲಿನ ಸ್ಥಳೀಯ ಅಭಿವೃದ್ಧಿಗೆ ಬಳಕೆ ಮಾಡಿಕೊಳ್ಳಲಾಗ್ತಿತ್ತು. ಆದರೆ ಈಗ ಶೇಕಡ 10ರಷ್ಟು ಅನುದಾನವನ್ನು ಡೈವರ್ಟ್ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ವಿಧೇಯಕವನ್ನು ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ವಿಜಯೇಂದ್ರ ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ರಾಜ್ಯದಲ್ಲಿ ನೌಕರರಿಗೆ ಸಂಬಳವನ್ನು ಕೊಡಲಿಕ್ಕೂ ಆಗದೇ ಇರುವಂತಹ ಸ್ಥಿತಿಯನ್ನು ರಾಜ್ಯ ಸರ್ಕಾರ ತಲುಪಿದೆ. ಆ ಕಾರಣಕ್ಕಾಗಿಯೇ ದೇವಸ್ಥಾನದ ಹಣವನ್ನು ಬೇರೆ ಉದ್ದೇಶಗಳಿಗೆ ಬಳಕೆ ಮಾಡಿಕೊಳ್ಳಲಿಕ್ಕೆ ದೇವಸ್ಥಾನದ ಹುಂಡಿ ಹಣಕ್ಕೂ ಕೂಡ ರಾಜ್ಯ ಸರ್ಕಾರ ಕಣ್ಣು ಹಾಕಿದೆ. ಮುಂದಿನ ಹಂತದಲ್ಲಿ ರಾಜ್ಯ ಸರ್ಕಾರವನ್ನು ನಡೆಸಲಿಕ್ಕೆ ನಿಮಗೆ ಆಗದೇ ಇದ್ದರೆ ನೇರವಾಗಿ ವಿಧಾನಸೌಧದ ಮುಂದೆ ಒಂದು ಹುಂಡಿಯನ್ನು ಇಟ್ಬಿಡಿ, ಯಾರು ಧಾರ್ಮಿಕ ದತ್ತಿಯನ್ನು ಕೊಡಬೇಕು ಅಂತಾರೋ ಅಥವಾ ದಾನವನ್ನು ಮಾಡಬೇಕು ಅಂತಾರೋ ದೇವಸ್ಥಾನದ ಬದಲು ವಿಧಾನಸೌಧಕ್ಕೆ ದಾನವನ್ನು ಮಾಡ್ತಾರೆ ಅನ್ನುವಂತಹ ವ್ಯಂಗ್ಯದ ಮಾತುಗಳನ್ನು ಆಡಿದ್ದಾರೆ. ಆ ಮೂಲಕವಾಗಿ ರಾಜ್ಯ ಸರ್ಕಾರದ ನಡೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಈ ವಿಚಾರವಾಗಿ ಮುಂದಿನ ಹಂತದಲ್ಲಿ ರಾಜ್ಯ ಸರ್ಕಾರ ಯಾವೆಲ್ಲ ತೀರ್ಮಾನವನ್ನು ತೆಗೆದುಕೊಳ್ಬಹುದು ಅನ್ನುವಂತಹದ್ದು ಸದ್ಯಕ್ಕೆ ಕುತೂಹಲವೇ. ಯಾಕೆಂತಂದ್ರೆ ಈ ರೀತಿಯಾದಂತಹ ತಿದ್ದುಪಡಿಗಳನ್ನು ತಂದ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಆಗುವಂತಹ ಚರ್ಚೆಯ ಆಧಾರದ ಮೇಲೆ ರಾಜ್ಯ ಸರ್ಕಾರ ತನ್ನ ತಿದ್ದುಪಡಿ ವಿಧೇಯಕವನ್ನು ಮುಂದುವರಿಸಬಹುದು ಅಥವಾ ತೀವ್ರ ವಿವಾದದ ಸ್ವರೂಪವನ್ನು ಪಡೆದುಕೊಂಡ್ರೆ ವಾಪಸ್ಸು ಕೂಡ ತೆಗೆದುಕೊಳ್ಳಬಹುದು. ಆದರೆ ರಾಜ್ಯ ಸರ್ಕಾರ ಈವರೆಗೂ ಅಂತಹದ್ದು ಯಾವುದೇ ಸ್ಪಷ್ಟ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇಲ್ಲ. ಆದರೆ ಪ್ರತಿಪಕ್ಷಗಳಾಗಿ ಇದನ್ನ ತೀವ್ರವಾಗಿ ಟೀಕೆ ಮಾಡುವಂತಹ ಪ್ರಕ್ರಿಯೆ ಏನಿದೆ ಅದು ಸದ್ಯಕ್ಕೆ ಮುಂದುವರಿತಾ ಇದೆ. ದಿವ್ಯ ರಘುನಾಥ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.